ಸ್ನೇಹಿತರೆ ನಮಸ್ಕಾರ. ಅರವಿಂದ ಹೇಳ್ತಾರೆ ಎವ್ರಿ ಚೈಲ್ಡ್ ಈಸ್ ಯುನೀಕ್ ಅಂತ. ಅಂದರೆ ಪ್ರತಿಯೊಬ್ಬ ಮಗುವು ವಿಭಿನ್ನ, ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ, ಪ್ರತಿಯೊಬ್ಬ ಸಾಧಕರ ಸಾಧನೆಯೂ ವಿಭಿನ್ನ. ಹಾಗಾಗಿ ಬೇರೆ ಬೇರೆ ಸಾಧಕರ ಒಂದು ಸಾಧನೆಯನ್ನ ನಾವು ಇಲ್ಲಿ ತಮ್ಮ ಮುಂದೆ ಬಿಂಬಿಸ್ತಾ ಇದ್ದೇವೆ. ಇವತ್ತು ನಾನು ನೈಲ್ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಡೈರೆಕ್ಟರ್ ಆಗಿರುವಂತಹ ಸಮೀರ್ ಅಹಮದ್ ಅವರ ಜೊತೆ ಇದ್ದೇನೆ. ಸಮೀರ್ ಅಹಮದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಮೀರ್ ಅಹಮದ್ ಅವರೇ, ತಮ್ಮ ದೃಷ್ಟಿನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು ಸರ್? ಟರ್ನಿಂಗ್ ಪಾಯಿಂಟ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ದೇವರು ಅವಕಾಶಗಳನ್ನ ಕೊಡ್ತಾರೆ. ಅಂದರೆ ಆಪರ್ಚುನಿಟೀಸ್ ಅಂತಾರಲ್ಲ, ಅದನ್ನು ದೇವರು ಎಲ್ರಿಗೂ ಕೊಡ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡ್ತಾರೆ. ಅದೇ ರೀತಿ ನನ್ನ ಜೀವನದಲ್ಲೂ ದೇವರು ಒಂದಷ್ಟು ಅವಕಾಶಗಳನ್ನ ಮಾಡಿಕೊಟ್ರು. ನಾನೇನು ಬಾರ್ನ್ ರಿಚ್ ಅಲ್ಲ, ಅಂದರೆ ನಾನೊಂದು ದೊಡ್ಡ ಮನುಷ್ಯ ಆಗಬೇಕು ಅಂತ ಕನಸು ಕಂಡವನು ಅಲ್ಲ. ಆ ಒಂದು ಟರ್ನಿಂಗ್ ಪಾಯಿಂಟ್ಸ್ ಇದೆಯಲ್ಲ ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಬಂತಲ್ಲ, ಅದರಿಂದ ನನಗೆ ಅದೇ ದಾರಿ ತೋರಿಸ್ತಾ ಹೋಯ್ತು. ನನಗೆ ಆಪರ್ಚುನಿಟೀಸ್ ನನಗೆ ಸಿಗದಂಗೆ ನಾನು ಆಪರ್ಚುನಿಟೀಸ್ಗೆ ವೇಟ್ ಮಾಡೋದನ್ನಲ್ಲ. ಫಾರ್ ಎವ್ರಿಥಿಂಗ್ ವೆನ್ ಎವರ್ ಯು ಗೆಟ್ ಎನ್ ಆಪರ್ಚುನಿಟಿ, ಸೊ ಯು ಹ್ಯಾವ್ ಟು ಕ್ರಿಯೇಟ್. ಐ ಮೀನ್ ಟು ಸೇ ದಟ್ ಯು ಕ್ಯಾನ್ ಕ್ರಿಯೇಟ್ ಆಪರ್ಚುನಿಟೀಸ್. ಸೊ ಇನ್ ಮೈ ಲೈಫ್ ನನ್ನ ಜೀವನದಲ್ಲೂ ಟರ್ನಿಂಗ್ ಪಾಯಿಂಟ್ಸ್ ಬಂತು. ಅದಕ್ಕೆ ಯಾವ್ದು ಅಂತ ಕೇಳಬಹುದಾ? ಯಾವ ಸಂದರ್ಭಗಳು? ನಾನು ಒಂದು 4 ತಿರುವುಗಳನ್ನ, ಅಂದರೆ ಟರ್ನಿಂಗ್ ಪಾಯಿಂಟ್ಸ್ಗಳನ್ನ ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ನನಗೆ ಎಜುಕೇಷನ್ ಇದೆಯಲ್ಲ, ನನಗೆ ಎಜುಕೇಷನ್, ನಮ್ಮ ತಂದೆ ತಾಯಿಗೆ ನನಗೆ ಎಜುಕೇಷನ್ ಕೊಡಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತು. ಆದರೆ ಅದು ಒಂದು ದೊಡ್ಡತನದಲ್ಲಿ ಎಜುಕೇಷನ್ ಕೊಡೋಕ್ಕಾಗಲಿಲ್ಲ. ಅಂದರೆ ಅವ್ರು ನನಗೆ ಪ್ರೋತ್ಸಾಹ ಮಾಡ್ತಾಯಿದ್ರು. ಐ ಕ್ಯಾನ್ ಸೇ ದಟ್ ಮೈ ಪೇರೆಂಟ್ಸ್, ನನ್ನ ತಂದೆ ತಾಯಿ ಅವರು ಒಂದು ಟರ್ನಿಂಗ್ ಪಾಯಿಂಟ್ಸ್ ನನ್ನ ಲೈಫಲ್ಲಿ ನನಗೆ ಎನ್ಕರೇಜ್ ಮಾಡಿದ್ರು ಅವರು. ಮತ್ತು ಎರಡನೇ ಟರ್ನಿಂಗ್ ಪಾಯಿಂಟ್, ತುಂಬ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂದರೆ, ನಾನು ವೆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್, ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ, ನಾನು ಹೈಸ್ಕೂಲಲ್ಲಿದ್ದಾಗ, SLCಯಲ್ಲಿದ್ದಾಗ, ನಮ್ಮ ಕಾಲೇಜಲ್ಲಿ, ನಮ್ಮ ಸ್ಕೂಲಲ್ಲಿ ಆಗಿನ ಕಾಲದಲ್ಲಿ ಏನಾಯಿತು ಅಂದರೆ ಒಂದು ಟೀಚರ್ ಸ್ಟ್ರೈಕ್ ಆಯಿತು. ಆಗ ಒಬ್ಬ ಮನೋರಮಾ ಮೇಡಮ್ ಅಂತ ಇದ್ದರು. ನಾನು ಬೈಪ್ನಹಳ್ಳಿಯಲ್ಲಿ ಹುಟ್ಟಿದವನು, ಕಾಕ್ಸ್ಟೋನ್ ಸ್ಕೂಲಲ್ಲಿ ಓದಿದವನು, ಕಾರ್ಪೊರೇಷನ್ ಸ್ಕೂಲಲ್ಲಿ. ಅಲ್ಲಿ ಈ ಮನೋರಮಾ ಮೇಡಮ್ ಇದ್ರಲ್ಲ, ಅವರು ಸೋಷಿಯಲ್ ಸ್ಟಡೀಸ್ ತೊಗೊಳ್ತಾಯಿದ್ರು. ನನಗೇನಂದ್ರು, ನೀನು ಬೇರೆ ಸಬ್ಜೆಕ್ಟ್ಸ್ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡ್ತೀಯೋ ಗೊತ್ತಿಲ್ಲ, ಯಾಕಂದರೆ ಸ್ಟ್ರೈಕ್ ನಡೀತಾ ಇದೆ ಈಗ, ಟೀಚರ್ ಸ್ಟ್ರೈಕು. ನಾನು ಮಾಡೋವಂಥ ಸಬ್ಜೆಕ್ಟ್ನ ನೀನು ಸರಿಯಾಗಿ ಓದಿದ್ರೆ ನೀನು ಪಾಸ್ ಆಗ್ತೀಯಾ ಅಂತ. ನನಗೆ ಒಂದೇ ಒಂದು ಸಬ್ಜೆಕ್ಟ್ ಓದಿ ಅದು ಹಿಂಗೆ ಪಾಸ್ ಆಗೋದು ಅಂತ, SLC ಪಾಸ್ ಆಗೋದು ಅಂತ. ಆದರೆ ನಾನು ಆ ಒಂದು ಸಬ್ಜೆಕ್ಟ್ನ ಮೇಡಮ್ ಹೇಳೋ ಥರ ನಾನು ಓದಿದೆ. ಅದೇ ರೀತಿ ನಾನು ಬೇರೆ ಸಬ್ಜೆಕ್ಟ್ ನಾನು ಸ್ಟಡಿ ಮಾಡ್ತಾ ಹೋದೆ. ನನಗೆ ಒಂದು ಪ್ರೋತ್ಸಾಹ ಕೊಡ್ತು ಆ ಮೇಡಮ್. ನನಗೆ ಕಲಿಸ್ತಾ ಇದ್ದಂಥ ಒಂದು ಸಬ್ಜೆಕ್ಟಿಂದ ನನಗೆ ಬೇರೆ ಸಬ್ಜೆಕ್ಟ್ ಓದಕ್ಕೂ ಪ್ರೋತ್ಸಾಹ. ಮಾತನ್ನು ಕೇಳ್ತಾ ಇದ್ರೆ ಆ ಗುರುವಿನ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತೆ. ಅಂದ್ರೆ ಆ ಗುರು ತಮ್ಮನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಈ ರೀತಿ ಸಲಹೆ ಕೊಟ್ಟಿರ್ತಾರೆ. ಒಂದು ವಿಷಯನ ಸರಿಯಾಗಿ ಕಲ್ತ್ರಿ ನೀವು ವ್ಯವಸ್ಥಿತವಾಗಿ, ಬೇರೆ ವಿಷಯನ ಓದ್ತೀನಿ ಅಂತ ಅವರು ಭಾವಿಸಿದ್ರು. ಟ್ರೂ ಸರ್. ಅದು ಇನ್ನೊಂದು ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಆ ಟೀಚರ್ ಯಾವ ರೀತಿ ಬೋರ್ಡ್ ಮೇಲೆ ನಮ್ಗೆ ಓದಿಸ್ತಾ ಇದ್ರೆ ಅಂದ್ರೆ, ನಾನು ಸಿಲ್ಕ್ ಬೋರ್ಡ್ ಇದೆಯಾ, ಸಿಲ್ಕ್ ರೂಟ್ ಅಂತಾರಲ್ಲ, ಚೈನಾ ಇಂದ ಹಿಡಿದು ಸಿಲ್ಕ್ ರೂಟ್ ಇಟ್ ಗೋಸ್ ಟು ಯುರೋಪ್. ನಾನು ಆ ಸಿಲ್ಕ್ ರೂಟ್ ನೋಡಿದ್ದೀನಿ. ಅಂದರೆ ಆ ಸಿಲ್ಕ್ ರೂಟ್ ನಾನು ಚೈನಾಲ್ಲಿ ಹೋದಾಗ ನನ್ನ ಮೇಡಮ್ ಕಲಿಸ್ತಾ ಇದ್ದಿದ್ದು ಪಾಠ, ನಾನು ಅದನ್ನ ಕಣ್ಣಾರೆ ನೋಡಿದೆ. ಸಿಲ್ಕ್ ರೂಟ್ ಚೈನಾ ಇಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ನಮ್ಮ ಮಧ್ಯ ಏಷ್ಯಾದಿಂದ ಯಾವ ರೀತಿ ಹೋಗುತ್ತೆ, ಅದು ಇತಿಹಾಸ. ನಾನು ನೋಡಿದೆ ಅದನ್ನ, ನನ್ನ ಕಣ್ಣಿಂದ ನಾನು ಆ ಪ್ರಪಂಚ ತಿರುಗಾಡಿ ಆ ಒಂದು ಇತಿಹಾಸ, ನನ್ನ ಮೇಡಮ್ ಕಲಿಸಿದ ಇತಿಹಾಸನ ನಾನು ನೋಡಿದೆ. ಇದು ನನ್ನ ಎರಡನೇ ಟರ್ನಿಂಗ್ ಪಾಯಿಂಟ್ ಅಂತ ನಾನು. ಈ ಮೂರನೇ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ ಏನು ಬಂತಂದರೆ, ನಾನು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ, ಸಮಾಜ ಕಲ್ಯಾಣ ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೆ. ಯಾಕಂಗೆ ಇನ್ವಾಲ್ವ್ ಆಗಬೇಕನ್ನಿಸ್ತು? ನಾನು ಹುಟ್ಟಿದ್ದು ರೈಲ್ವೆ ಕ್ವಾರ್ಟರ್ಸಲ್ಲಿ. ಅಲ್ಲಿ ರೈಲ್ವೆ ಕ್ವಾರ್ಟರ್ಸಲ್ಲಿ ಹೆಂಗಂದರೆ, ನಾವು ಹುಟ್ಟಿರೋದು ಒಂದು ಮನೆಯಲ್ಲಿ, ಅಂದರೆ ಆ ಎಲ್ಲ ಕಂಪ್ಲೀಟ್ ರೈಲ್ವೆ ಕ್ವಾರ್ಟರ್ಸೂ ನಮ್ಮ ಮನೆ ಥರ. ಅಂದರೆ ಅಲ್ಲಿ ಬರುವಂಥ ಒಂದು ಸಣ್ಣ ಸಣ್ಣ ತೊಂದರೆಗಳನ್ನ ನಾವು ಹೋಗಿ ಎದುರಿಸ್ತಾ ಇದ್ವಿ. ಅಲ್ಲಿ ಒಂದು ಪ್ರಾಣಿ ಪಕ್ಷಿಗೂ ಒಂದು ಏನಾದರೂ ತೊಂದರೆ ಬಂದರೆ ಯಾರ ಮನೆಯಲ್ಲಾದ್ರೂ ನಾವು ಅದನ್ನು ಹೋಗಿ ಎದುರಿಸ್ತಾ ಇದ್ವಿ. ಮರ ಕಡಿಬಾರ್ದು ಅಂದರೆ ಎಲ್ಲ ಫುಲ್ ಕ್ವಾರ್ಟರ್ಸ್ ಅವರು ಹೋಗಿ. ಯಾವ್ದಾದ್ರು ಅಂಶ ನಿಮ್ಗೆ ಇನ್ಫ್ಲೂಯೆನ್ಸ್ ಆಗಿತ್ತಾ ಈ ಥರ ಎಲ್ಲ ಮಾಡೋದಕ್ಕೆ? ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿರೋಂಥ ಅಂಶ ಅಂದರೆ, ನಮ್ಮ ನೆರೆಹೊರೆಯವರಿದ್ದರು ಒಂದಷ್ಟು ಜನ. ಅವರು ಈ ಥರ ಒಂದು ಸಮಾಜ ಕಲ್ಯಾಣದಲ್ಲಿ, ಲೈಕ್ ಭಾರತ್ ಸ್ಕೌಟ್ಸ್ ಅಂತಾರಲ್ಲ, ನಿಮ್ಗೆ ಅದೊಂಥರ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಮಾತು ಹೇಳ್ತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಸ್ಪಿರಿಚುವಲ್ ಪರ್ಸನಾಲಿಟಿ ಅಂದ್ರೆ ಏನೂ ಇಲ್ಲ, ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್ ಅಂತ. ಟ್ರೂ ಸರ್. ಸೊ ನೀವು ಅದು ಒಳ್ಳೇದು ಮಾಡ್ತಾ ಹೋದ್ರಿ, ಒಳ್ಳೇದು ನಿಮ್ಗೆ ಆಗ್ಲಿಕ್ಕೆ ಶುರುವಾಯಿತು. ಕರೆಕ್ಟ್ ಸರ್. ಈ ಸಮಾಜ ಕಲ್ಯಾಣ ನಾನು ಮಾಡ್ತಾ ಇದ್ನಲ್ಲ, ಅದರಲ್ಲಿ ಏನಾಯ್ತು ಅಂದರೆ, ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಂಥ ಒಂದು ಫ್ಲಡ್ ಪರಿಸ್ಥಿತಿ ಥರ ಒಂದು ಉದ್ಭವ ಆಗಿತ್ತು. ಅಲ್ಲಿ ನಂದು ಅಗತ್ಯ ಇತ್ತು, ನಾನು ಹೋಗಬೇಕಾಗಿತ್ತು ಅಲ್ಲಿ. ಆದರೆ ನನಗೆ ಲೀವ್ ಸಿಕ್ಕಲಿಲ್ಲ. ಈ ನನ್ನ ಸಮಾಜ ಕಲ್ಯಾಣ ಕೆಲಸಗಳನ್ನು ಒಬ್ಬರು ಗಮನಿಸ್ತಾ ಇದ್ರು.
ಅವ್ರೇನು ಮಾಡಿದ್ರು, ನನಗೆ ಒಂದು ದಿವಸ ಕರೆದು ಏನಂದ್ರೆ ನೀನು ಇಲ್ಲಿ ಇರಬೇಕಾಗಿದೆ, ನಿಂದು ಇಲ್ಲಿ ಇರಬೇಕಾಗಿರೋಂಥ ಪರಿಸ್ಥಿತಿ ತುಂಬ ಇಂಪಾರ್ಟೆಂಟು, ನೀನೊಂದು ಕೆಲಸ ಮಾಡು, ಎಕ್ಸ್ಟೆನ್ಷನ್ ಕೇಳು ಲೀವ್ಗೆ ಅಂತ. ನಾನು ಲೀವ್ ಎಕ್ಸ್ಟೆನ್ಷನ್ ಕೇಳಿದ್ರೆ ನನಗೆ ಲೀವ್ ಎಕ್ಸ್ಟೆನ್ಷನ್ ಸಿಗಲಿಲ್ಲ ನನಗೆ. ಈ ಒಬ್ಬ ಮನುಷ್ಯ ಮಿಸ್ಟರ್ ಬಶೀರ್ ಅಂತ, ಇವಾಗ ನೈಲ್ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಇವರು ಒಂದು ರೀಸನ್. ಇವ್ರು ನನಗೆ ಏನಂದ್ರು, ನೀನು ಆ ಕೆಲಸ ಹೋದ್ರೂ ಪರವಾಗಿಲ್ಲ, ಆ ಕೆಲಸನ ಮುಗಿಸಿ, ಈ ಸಮಾಜ ಕಲ್ಯಾಣ ಕೆಲಸನ ಮುಗಿಸಿ ನೀನು ನನ್ನ ಹತ್ರ ಬಾ, ನಾನು ನಿನಗೆ ಒಂದು ಆಪರ್ಚುನಿಟಿ ಕೊಡ್ತೀನಿ ಅಂತ. ನನಗೆ ಇಲ್ಲಿಂದ ಈ ಒಂದು ಆಪರ್ಚುನಿಟಿ ನನಗೆ ಸಿಕ್ತು ಸರ್. ಇದು ನಂದು, ನಾನು ಹೇಳ್ಬೇಕಂದ್ರೆ ಇದು ನನ್ನ ಲೈಫಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಹೇಳ್ಬೋದು. ಫ್ರಮ್ ಎ ವರ್ಕರ್ ಐ ಹ್ಯಾವ್ ಬಿಕಮ್ ಎನ್ ಎಂಟರ್ಪ್ರಿನರ್. ಐ ಸ್ಟಾರ್ಟೆಡ್ ಡೆವಲಪಿಂಗ್. ಅಂದ್ರೆ ಆ ಬಶೀರ್ ಅವರು ನಿಮ್ಮಲ್ಲಿರುವ ಆ ಒಳ್ಳೆಯ ಗುಣಗಳನ್ನ, ನಿಮ್ಮಲ್ಲಿರುವ ಎಂಟರ್ಪ್ರಿನರ್ಶಿಪ್ ಕ್ವಾಲಿಟೀಸ್ ನ ಗಮನಿಸಿದ್ರು. ಕರೆಕ್ಟ್ ಸರ್. ಐ ವಾಸ್ ಎ ಲೀಡರ್. ಐ ವಾಸ್ ಟೇಕಿಂಗ್ ಕೇರ್ ಆಫ್ ದಟ್ ಕಂಪ್ಲೀಟ್ ಆಕ್ಟಿವಿಟೀಸ್. ಅಲ್ಲಿ ನಡೀತಾ ಇರುವಂಥ ಆಕ್ಟಿವಿಟೀಸ್ ನಾನು ತುಂಬಾನೇ ನಾನು ಒಂದು ಕಾಸು ಏನು ಇದಿಲ್ಲದಂಗೆ ಅದನ್ನ ನಾನು ಅಕೌಂಟ್ ನೋಡ್ತಾ ಇದ್ದೆ, ಮತ್ತೆ ಅದನ್ನ ನಾನು ಸರಿಯಾಗಿ ಸರಿಪಡಿಸ್ತಾ ಇದ್ದೆ, ಮತ್ತೆ ಲೀಡರ್ಶಿಪ್ ಸ್ಕಿಲ್ಸ್ ಇದೆಯಲ್ಲ ಅದನ್ನ ನಾನು ಅಲ್ಲಿ ತೋರಿಸ್ತಾ ಇದ್ದೆ. ಈ ನೈಲ್ಟೆಕ್ ಸೊಲ್ಯೂಷನ್ಸ್ ನ ಸ್ಪೆಷಾಲಿಟಿ ಏನು ಸಂಸ್ಥೆ? ನೈಲ್ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ, ಇದು ಬಂದ್ಬಿಟ್ಟು ಮೋಸ್ಟ್ಲಿ ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇದೆಯಲ್ಲ, ಇದು ಒನ್ ಆಫ್ ದ ಸೆಗ್ಮೆಂಟ್. ಇದರಲ್ಲಿ ನಮಗೆ ಜಾಸ್ತಿ ಒಂದು ಸಕ್ಸಸ್ ಸಿಕ್ತು. ಈ ETMS ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇದೆಯಲ್ಲ, ಇದರಲ್ಲಿ ತುಂಬಾ ಲೀಕೇಜಸ್ ಇದೆ. ಯಾವುದೇ ಒಂದು ಕಂಪನಿ ನಾವು ಕೊಡ್ತಾ ಇರೋಷ್ಟು ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತಾ ಇಲ್ಲ. ಈಗ ನಾವು ಅದರಲ್ಲಿ ಲೀಡಿಂಗ್ ಅಲ್ಲಿ ಇದ್ದೀರಿ ಅನ್ಬೋದು. ಇದ್ದಾರೆ ಮಾರ್ಕೆಟಲ್ಲಿ ಒಬ್ಬರಿಬ್ಬರು ಇದ್ದಾರೆ, ಆದರೆ ನನಗನ್ಸುತ್ತೆ ವಿ ವಿಲ್ ಟೇಕ್ ಓವರ್ ದೆಮ್ ವೆರಿ ಫಾಸ್ಟ್. ಯಾಕೆಂದ್ರೆ ನೀವು ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತಾ ಎಸ್ ಇಲ್ಲ, ಬೇರೆಯವರು ಕೊಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅವರಲ್ಲಿ ಲೀಕೇಜಸ್ ಇದೆ ನನಗನ್ಸುತ್ತೆ. ದ ವೇ ಹೌ ವಿ ಆರ್ ಗ್ರೋಯಿಂಗ್, ದ ವೇ ಹೌ ಪೀಪಲ್ ಆರ್ ರೆಕಗ್ನೈಸಿಂಗ್ ಅಸ್ in ETMS solutions, I don't think we are growing exponentially because of the reason that we are operationally very strong. ನಾನು ಅದೇ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದವನು. ನಾನು ETMS ಸೊಲ್ಯೂಷನ್ಸ್ ಇಂದ 12 ವರ್ಷದಿಂದ ನಾನು ಅದೇ ಒಂದು ಫೀಲ್ಡಲ್ಲಿ ಇದ್ದೀನಿ. ಇದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ವಿ ಕ್ಯಾನ್ ಗಿವ್ ಬೆಟರ್ ಸೊಲ್ಯೂಷನ್ ದೆನ್ ಅದರ್ಸ್, ಅಂಡ್ ಆಲ್ಸೋ ಟೆಕ್ನಿಕಲಿ ವಿ ಆರ್ ಸ್ಟ್ರಾಂಗ್, ಅಂಡ್ ಆಲ್ಸೋ ನಮ್ಮ ಸಂಸ್ಥೆಯಲ್ಲಿ ಇರುವಂಥ ಜನರು ಇದೆಯಲ್ಲ, ಅವರು ಇದೇ ಒಂದು ಸಂಸ್ಥೆ ETMS ನಿಂದನೇ ಒಂದಿಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡಿ ಬಂದವರು. ಅದಕ್ಕೆ ನಾವು ಈ ಸೆಗ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಆಗಿ. ಈ ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಅಂದ್ರೆ ಯಾವ್ಯಾವ ತರದ ಸೊಲ್ಯೂಷನ್ ನೀಡ್ತೀರಾ? ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವುಮೆನ್ ಸೇಫ್ಟಿ. ಈ ಪ್ರತಿಭಾ ಕೇಸ್ ಆಯ್ತಲ್ಲ, ಈ ಪ್ರತಿಭಾ ಕೇಸ್ ಆದಮೇಲೆ ಈ ವುಮೆನ್ ಸೇಫ್ಟಿ ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್. ಇಟ್ ಈಸ್ ನಾಟ್ ಜಸ್ಟ್ ಟ್ರ್ಯಾಕಿಂಗ್ ವೆಹಿಕಲ್ಸ್, ಅಲ್ಲಿ ಗಂಟ ಸೀಮಿತವಾಗಿಲ್ಲ, ಇದು ಅದರಿಂದ ಮುಂದೆ ಹೋಗಿದೆ. ಈ ಲೇಟ್ ನೈಟಲ್ಲಿ ಫೀಮೇಲ್ ಎಂಪ್ಲಾಯೀಸ್ ಬೋರ್ಡಿಂಗ್ ದ ಕ್ಯಾಬ್ ಅಂಡ್ ಫೀಮೇಲ್ ಎಂಪ್ಲಾಯೀಸ್ ಡಿಬೋರ್ಡಿಂಗ್ ದ ಕ್ಯಾಬ್, ಈ ರೀತಿ ಇರ್ತವೆ. ಮತ್ತು ಅದೇ ರೀತಿ ಎಂಪ್ಲಾಯೀಸ್ನ ಕರ್ಕೊಂಡು ಬರೋದು ಆಫೀಸಿಗೆ, ಮತ್ತು ಎಂಪ್ಲಾಯೀಸ್ನ ತಗೊಂಡೋಗಿ ಮನೆಗೆ ಬಿಡೋದು. ಅದು ಬಿಟ್ಟು ನಾವು ಇನ್ನೊಂದು ಏನಂತಂದರೆ, ಇದರಲ್ಲಿ ಸೇಫ್ಟಿ ಪ್ಯಾನಿಕ್ ಬಟನ್ಸ್ ಇರ್ತವೆ, ಅದೊಂದು ಪ್ರಾಡಕ್ಟು, ಪ್ಯಾನಿಕ್ ಬಟನ್ ಒಂದು ಪ್ರಾಡಕ್ಟ್ ಇರುತ್ತೆ. ಅದೇ ರೀತಿ ಏನಾಗುತ್ತಂದರೆ, ನಾವು ವುಮೆನ್ ಇದೆಯಲ್ಲ, ಮನೆಗೆ ಸೇರಿದ ಮೇಲೆ, ಲೇಡಿ ಎಂಪ್ಲಾಯಿ ಮನೆಗೆ ಸೇರಿದ ಮೇಲೆ ಅಕ್ನಾಲೇಜ್ಮೆಂಟ್ ಬರುತ್ತೆ ನಮಗೆ ವಾಪಸ್ ತಿರ್ಗಾ. ನಾವು ಅದಕ್ಕೆ ಸೇಫ್ ಹೋಮ್ ಬಟನ್ ಅಂತೀರಿ. ಇದು ನಾನು ಹೇಳ್ಬೋದು ನಮ್ಮ ಇನೋವೇಷನ್ ಅಂತ. ಇದೇ ರೀತಿ ಲೇಡಿ ಎಂಪ್ಲಾಯಿ ಮನೆಗೆ ಸೇಫ್ ಆಗಿ ರೀಚ್ ಆಗಿದ್ದಾರಾ, ಇಲ್ಲಾಂದ್ರೆ ಇನ್ ಬಿಟ್ವೀನ್ ಇದಾರಾ, ಇದನ್ನ ಅವ್ರ ಮನೆಯವರು ಟ್ರ್ಯಾಕ್ ಮಾಡಬಹುದು. ಈ ಮನೆಯವರು ರಿಲೇಟಿವ್ಸ್ ಅಪಾರ್ಟ್ ಫ್ರಮ್ ಅದರ್ಸ್, ಈವನ್ ದ ರಿಲೇಟಿವ್ಸ್ ಕ್ಯಾನ್ ಏಬಲ್ ಟು ಟ್ರ್ಯಾಕ್. ಈ ರೀತಿ ನಾವು ಒಂದು ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀರಿ ಸರ್. ಮತ್ತೆ ನಮ್ಮ ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇದೆಯಲ್ಲ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಎಂಡ್ ಟು ಎಂಡ್ ಸೊಲ್ಯೂಷನ್. ಅಂದ್ರೆ ಏನಂದ್ರೆ ಬಿಲ್ಲಿಂಗ್ ಅಂತ ಹೊರಟೋಗುತ್ತೆ. ಅಂದ್ರೆ ವೆಹಿಕಲ್ ಟ್ರ್ಯಾಕಿಂಗ್ ಯೂನಿಟ್ ಹಾಕೋದ್ರಿಂದ ಹಿಡಿದು ಬಿಲ್ಲಿಂಗ್ ಸಾಫ್ಟ್ವೇರ್ ಗಂಟ ವಿ ಆರ್ ದ ಬೆಸ್ಟ್ ಪ್ರೊವೈಡರ್ ಅನ್ಬೋದು. ಅಂಡ್ ವಿ ಆರ್ ಫಾಸ್ಟಿಂಗ್ ವೆರಿ. ಸಂತೋಷ ಸರ್. ಸರ್, ತಮ್ಮ GPS ಟ್ರ್ಯಾಕಿಂಗ್ ಡಿವೈಸಸ್ ಗಳನ್ನೆಲ್ಲ ತಾವು ತಯಾರು ಮಾಡ್ತಾ ಇದ್ದೀರಿ, ಇದ್ರ ವಿಶೇಷ ಏನು ಸರ್? ಇದರಲ್ಲಿ ನೋಡಿ, GPS ಟ್ರ್ಯಾಕಿಂಗ್ ಸೊಲ್ಯೂಷನ್ ಇದೆಯಲ್ಲ, ಇದರಲ್ಲಿ ಯು ಹ್ಯಾವ್ ಎ ಬೇಸಿಕ್ ಡಿವೈಸ್,
there are certain devices which is basic device, there are certain devices which is advanced device. Like basic device ಅಂದ್ರೆ just tracking ಗೋಸ್ಕರ ಯೂಸ್ ಮಾಡ್ತಾರೆ. There are certain advanced devices. These advanced devices will come with fuel sensor. These advanced devices will come with panic button. Advanced devices will come with immobilizer. ಈಗ ಒಂದು ಬೇಸಿಕ್ GPS ಟ್ರ್ಯಾಕಿಂಗ್ ಡಿವೈಸ್ ಅಂದ್ರೆ ಹೇಗಿರುತ್ತೆ? Basic tracking GPS device andre it is just to track a vehicle. It is very small. It is very small. Such a and also it can be installed inside a dashboard. Dashboard ideyala, employee driver dashboard ideyala, ಅದು ಸ್ಟೇರಿಂಗ್ ವೀಲ್ ಅದ್ರ ಕೆಳಗಡೆ ಡ್ಯಾಶ್ಬೋರ್ಡ್ ಅಲ್ಲಿ ನಾವು ಫಿಟ್ ಮಾಡಬಹುದು. ಅದನ್ನ ಕಾಣಿಸ್ದಂಗೆ ಅಂದ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಎಲ್ಲಿ ಫಿಟ್ ಮಾಡಿದೀರಿ ನಾವು ಅಂತ. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಇದೆ ತಮ್ಮದು, ಎರಡನೇ ಪ್ರಾಡಕ್ಟ್, ಅದ್ರ ಬಗ್ಗೆ ಅಂದರೆ ಇಮ್ಮೊಬಿಲೈಸರು ಮತ್ತು RFID ಕಾರ್ಡ್ ರೀಡರು ಮತ್ತು ಇನ್ನೊಂದು ಬಂದ್ಬಿಟ್ಟು ಫ್ಯೂಯಲ್ ಸೆನ್ಸರು. ಈ RFID ಕಾರ್ಡ್ ರೀಡರ್ ಅಂದರೆ ಇವಾಗ ಎಂಪ್ಲಾಯೀಸ್ ಇದಲ್ಲ, ಬರೀ ಎಂಪ್ಲಾಯೀ ಸೆಗ್ಮೆಂಟಲ್ಲೇ ಅಲ್ಲ, ಎಂಪ್ಲಾಯೀಸು ಬೋರ್ಡ್ ಆಗ್ತಾರೆ, ಕ್ಯಾಬ್ ಬೋರ್ಡ್ ಆಗೋವಾಗ ನಾವೇನು ಮಾಡ್ತೀವಿ ಅಂದರೆ RFID ಅವ್ರದ್ದು ಕಾರ್ಡ್ ಇರುತ್ತಲ್ಲ ಅದನ್ನು ಸ್ವೈಪ್ ಮಾಡ್ಬೋದು. ಅದು RFID ಕಾರ್ಡ್ ಇರ್ಬೋದು, ಇಲ್ಲ ಅದು HID ಕಾರ್ಡ್ ರೀಡರ್ ಇರ್ಬೋದು, ಅದನ್ನು ಸ್ವೈಪ್ ಮಾಡ್ಬೋದು ಅವರು. ಅಲ್ಲಿಂದ ಅಟೆಂಡೆನ್ಸ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಮತ್ತು ಮನೆಗೆ ಹೋಗೋವಾಗ ಡ್ರಾಪ್ ಆಗ್ತಾರಲ್ಲ ಲೊಕೇಶನು, ಡ್ರಾಪಿಂಗ್ ಲೊಕೇಶನಲ್ಲಿ ಅವ್ರು ಸ್ವೈಪ್ ಮಾಡ್ಬೋದು. ಇದೇ ರೀತಿ ಏನಾಗುತ್ತೆ ಅಂದರೆ HID ಕಾರ್ಡ್ ರೀಡರ್ ಇರುತ್ತೆ, ಡಿಫ್ರೆಂಟ್ ಟೆಕ್ನಾಲಜಿ ಅಷ್ಟೇ. RFID ಒಂದು ಟೆಕ್ನಾಲಜಿ, HID ಒಂದು ಟೆಕ್ನಾಲಜಿ, ಡಿಫ್ರೆಂಟ್ ಟೆಕ್ನಾಲಜಿ. ಅದೇ ರೀತಿ ಇಮ್ಮೊಬಿಲೈಸರ್ ಅಂದರೆ ಏನಂದರೆ ಈಗ ಕಳ್ತನ ಆಗ್ಬಿಡುತ್ತೆ ಅನ್ಕೊಳ್ಳಿ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಈಗ ಈ ಕಳ್ತನ ಆದಾಗ ಏನು ಮಾಡ್ಬೋದು, ಯು ಕ್ಯಾನ್ ಸ್ಟಾಪ್ ಯುವರ್ ವೆಹಿಕಲ್. ಏನಾಗುತ್ತೆ ಅಂದರೆ ನಮ್ಮ ಸೊಲ್ಯೂಷನ್ ಏನು ಮಾಡುತ್ತೆ, ವೆಹಿಕಲ್ ಹೋಗ್ತಾ ಇರುತ್ತಲ್ಲ, ವೆಹಿಕಲ್ ಹೋಗ್ತಾ ಇದ್ರೆ ಅದು 0 ಸ್ಪೀಡ್ನ ಐಡೆಂಟಿಫೈ ಮಾಡುತ್ತೆ. 0 ಸ್ಪೀಡ್ನ ಐಡೆಂಟಿಫೈ ಮಾಡಿಬಿಟ್ಟು ಇಂಜಿನ್ ಕಟ್ ಆಫ್ ಮಾಡಿಬಿಡುತ್ತೆ. ಇಂಜಿನ್ ಕಟ್ ಆಫ್ ಮಾಡಿಬಿಟ್ಟ ಮೇಲೆ ದೇ ಕೆನಾಟ್ ಏಬಲ್ ಟು ಸ್ಟಾರ್ಟ್ ದ ಇಂಜಿನ್ ಅಗೇನ್. ಸೊ ಯು ಕ್ಯಾನ್ ಸ್ಟಾಪ್ ದ ವೆಹಿಕಲ್ ರಿಮೋಟ್ಲಿ. ದಟ್ ಈಸ್ ಕಾಲ್ಡ್ ಇಮ್ಮೊಬಿಲೈಸರ್. ಸೊ ಯಾರಾದ್ರೂ ಕತ್ಕೊಂಡು ಹೋಗ್ತಾ ಇದ್ರು ಅದನ್ನ ಎಲ್ಲೂ ಮೂವ್ ಮಾಡಕ್ ಆಗೋದಿಲ್ಲ ಈ ಒಂದು ಇಮ್ಮೊಬಿಲೈಸರ್ ಇಂದ. ಒಳ್ಳೇದು ಸರ್. ಇನ್ನು ಈ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಟಿ ಬಗ್ಗೆ ಅದನ್ನ RFID ಅಂತಾರೆ. RFID ಅಂತಾರೆ. ಇಟ್ ಈಸ್ ಎ ಟೆಕ್ನಾಲಜಿ ಆಕ್ಚುಲಿ. ವಿ ಹ್ಯಾವ್ ಎ ಕಾರ್ಡ್ ಅಲ್ವಾ, ಎಲ್ಲರ ಹತ್ರ ಕಾರ್ಡ್ ಇರುತ್ತೆ, ಎಂಪ್ಲಾಯ್ ಕಾರ್ಡ್ಸ್ ಇರುತ್ತೆ. ನೀವು ಈ ಡೋರ್ ಮೇಲೆಲ್ಲ ಹಾಕಿರ್ತಾರೆ ನೋಡ್ತಿರಲ್ಲ, ಅದು RFID ಕಾರ್ಡ್ಸ್. ಅದು RFID ಕಾರ್ಡ್ಸು. ಈ ರೇಡಿಯೋ ಫ್ರೀಕ್ವೆನ್ಸಿ ID ಕಾರ್ಡ್ಸ್ ಇದೆಯಲ್ಲ, ಅದನ್ನ ಯು ಕ್ಯಾನ್ ಯೂಸ್ ಇಟ್ ಫಾರ್ ಅಟೆಂಡೆನ್ಸ್. ಇದ್ರಲ್ಲಿ ನಾವು GPS ಯೂನಿಟ್ ಇದೆಯಲ್ಲ, ನಮ್ಮ GPS ಯೂನಿಟ್ಗೆ ಅದನ್ನು ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಮಾಡಿದ್ಮೇಲೆ ಅದನ್ನು ಸ್ವೈಪ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಇಟ್ ಆಸ್ ಎನ್ ಅಟೆಂಡೆನ್ಸ್. ಈ ಫ್ಯೂಯಲ್ ಸೆನ್ಸಾರ್ ಅಂದರೆ ಫ್ಯೂಯಲ್ ಸೆನ್ಸರ್ ಅಂದರೆ ಈಗ ನಿಮಗೆ ಗೊತ್ತು, ಪ್ರತಿದಿನ ಫ್ಯೂಯಲ್ ಚಾರ್ಜಸ್ ಅದು ಬೆಳಿತಾನೇ ಇದೆ. ಅಂದರೆ ಯು ಕೆನಾಟ್ ಪ್ರಿಡಿಕ್ಟ್. ಅದೇ ಗಾದೆ ಹೇಳ್ತಾರಲ್ಲ, ನಿನ್ನೆನೂ ನಾನು 100 ರೂಪಾಯಿಗೆ ಫ್ಯೂಯಲ್ ಹಾಕ್ತಾ ಇದ್ದೆ, ಇವತ್ತು ಎಷ್ಟು ಬೆಳೆದ್ರೂ ಫ್ಯೂಯಲ್ ಚಾರ್ಜಸ್ ಎಷ್ಟು ಹೋದ್ರೂ ನಾನು 100 ರೂಪಾಯಿಗೆ ಫ್ಯೂಯಲ್ ಹಾಕ್ತೀನಿ ಅಂತ. ಅಂದರೆ ಅವನಿಗೆ 100 ರೂಪಾಯಿ ಹಾಕೋನಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅದು ಫ್ಯೂಯಲ್ ಚಾರ್ಜಸ್ ಬೆಳೆದ್ರೆ ಅವ್ನು ಪೆಟ್ರೋಲಲ್ಲಿ ಕಡಿಮೆ ಪೆಟ್ರೋಲ್ ಹೋಗುತ್ತೆ, ಫ್ಯೂಯಲ್ ಕಡಿಮೆ ಹೋಗುತ್ತೆ ಅವ್ನ ಟ್ಯಾಂಕಲ್ಲಿ ಅಂತ ಅವ್ನಿಗೆ ಅರ್ಥ ಆಗೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಈ ಫ್ಯೂಯಲ್ ಸೆನ್ಸರ್ನಿಂದ ಅಕಸ್ಮಾತ್ ಏನಾದರೂ ಕಳ್ತನ ಆದರೆ, ಫ್ಯೂಯಲ್ ಏನಾದರೂ ಅವ್ರು ಕದ್ರೆ, ನಾವು ಅದನ್ನು ಇಂಟಿಮೇಟ್ ಮಾಡ್ತೀವಿ. ಗೊತ್ತಾಗ್ಬಿಡುತ್ತೆ ಎಷ್ಟು ಕದ್ರು ಅಂತ ಗೊತ್ತಾಗ್ಬಿಡುತ್ತೆ. ಅದು ಸಡನ್ ಫಾಲ್ ಆದರೆ ಗೊತ್ತಾಗೋಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕದ್ರೂ ಗೊತ್ತಾಗೋಗುತ್ತೆ. ಅದನ್ನು SMS ಮೂಲಕನೂ ತಿಳಿಸ್ಬೋದು ಓನರ್ಗೆ. ಈ ರೀತಿ ಮಾಡ್ಬೋದು ಫ್ಯೂಯಲ್ ಸೆನ್ಸರ್. ಇವೆಲ್ಲದರಿಂದ ನಮಗೆ ಅನುಕೂಲಗಳು ಆಗ್ತಾ ಇದೆ. ತಾವು ಹೇಳಿದ್ರಿ ಇನ್ನೊಂದು 4ನೇ ಟರ್ನಿಂಗ್ ಪಾಯಿಂಟ್ ಅಂತ. ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಹಲವಾರು ತರದ ವ್ಯಕ್ತಿಗಳು ಬರ್ತಾರೆ. ಅದರಲ್ಲಿ ಯಾರು ಉತ್ತಮವಾದ ವ್ಯಕ್ತಿಗಳು, ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇದನ್ನ ಗುರುತಿಡಿಯೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಕರೆಕ್ಟ್ ಸರ್. ದಟ್ ಈಸ್ ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂದರೆ, ಇದು ನಾನು ಏನು ಹೇಳಿದ್ರು ಟರ್ನಿಂಗ್ ಪಾಯಿಂಟ್ಸು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಗಳು. ಆದರೆ ನಾನು ಎಂಟ್ರಪ್ರಿನ್ಯೂರ್ ಆದಮೇಲೆ, ನಾನೊಂದು ಕಂಪನಿ ಸ್ಥಾಪನೆ ಮಾಡಿದ್ಮೇಲೆ ಈ ಒಂದು ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಇದು ನನಗೆ ಒಂದು ಶಾಕ್ ಕೊಟ್ಬಿಡೋದು ಲೈಫಲ್ಲಿ. ನಮಗೆ ಗೊತ್ತಿಲ್ವಲ್ಲ, ವಿ ವೇರ್ ಜಸ್ಟ್ ಎನ್ ಎಂಪ್ಲಾಯರ್ ಆದಮೇಲೆ ಯಾವ ರೀತಿಯಾದ ಒಂದು ಕಷ್ಟಗಳು ಬರುತ್ತೆ ಅನ್ನೋದು ನನಗೆ ಒಂದು ಅರಿವಿದ್ದಿಲ್ಲ. ನಾವು ಯಾವುದೇ ಒಂದು ಕಂಪನಿ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಈ ಒಂದು ಕಂಪನಿಯಲ್ಲಿ ಯಾವ ರೀತಿಯಾದ ಜನರನ್ನ ನೀವು ತಗೊಳ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇಫ್ ಯುವರ್ ಎಂಪ್ಲಾಯಿ ಈಸ್ ಯುವರ್ ಆಸೆಟ್. ನಾನೇನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ, ನಿಮಗೆ ಇವಾಗ ನೋಡಿ, ನೀವು ಒಂದು ಕಂಪನಿ ಸ್ಥಾಪಿಸ್ತೀರ. ಈ ಕಂಪನಿ ಸ್ಥಾಪನೆ ಆದಮೇಲೆ ಹಲವಾರು ರಿಸೋರ್ಸಸ್ ಇರ್ತವೆ. ಅಂದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರುತ್ತೆ, ತುಂಬ ಇಂಪಾರ್ಟೆಂಟು. ಅದೇ ರೀತಿ ನಿಮಗೆ ಮಾರ್ಕೆಟ್ ಗೊತ್ತಿರಬೇಕು.
ಅದೇ ರೀತಿ ನಿಮಗೆ ಟೆಕ್ನಾಲಜಿ ಗೊತ್ತಿರಬೇಕು. ಇಫ್ ಇಟ್ ಇಸ್ ಎ ಟೆಕ್ನಾಲಜಿ ಫೀಲ್ಡು, ಆ ಮಾರ್ಕೆಟಲ್ಲಿ ನೀವು ಎಷ್ಟು ಮಟ್ಟಿಗೆ ನೀವು ಸೇಲ್ ಮಾಡ್ಬೋದು, ಮಾರ್ಕೆಟ್ ಇದೆಯಾ, ಇದಕ್ಕೆ ದುಡ್ಡು ಹಾಕ್ಬೋದಾ, ಇದೆಲ್ಲ ಬೇಕಾಗಿರುತ್ತೆ. ಇದೆಲ್ಲ ಪ್ರೈಮರಿ. ಆದರೆ ಇದೆಲ್ಲ ನಡೆಸೋದಕ್ಕೆ ನಾವೊಂದು ಬಿಲ್ಡಿಂಗ್ ಕಟ್ಟಿಬಿಟ್ಟು ಹಂಗೆ ಬಿಡೋಕ್ಕಾಗೋದಿಲ್ಲ, ಅದರಲ್ಲಿ ಜನ ಬೇಕು. ಖಂಡಿತ. ಈ ಎಲ್ಲ ಆದಮೇಲೆ ನಾವು ತಗೊಳ್ಳುವಂಥ ಎಂಪ್ಲಾಯಿಗಳು ಇರ್ತಾರಲ್ಲ, ಅವ್ರು ನನಗೆ ತುಂಬ ಇಂಪಾರ್ಟೆಂಟು. ನನಗೆ ಆಮೇಲೆ ಗೊತ್ತಾಯ್ತು ಅದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನೋಡಿ, ಯಾರೇ ಒಂದು ಎಂಪ್ಲಾಯಿನ ತಗೊಳ್ತಾರಂದರೆ ಅವರು 3 ಕ್ವಾಲಿಟಿ ನೋಡ್ತಾರೆ. ಮೊದಲನೇ ಕ್ವಾಲಿಟಿ ಏನು, ಹಿ ಶುಡ್ ಬಿ ಹಾರ್ಡ್ ವರ್ಕಿಂಗ್, ಹಿ ಶುಡ್ ಬಿ ವೆರಿ ಹಾರ್ಡ್ ವರ್ಕಿಂಗ್. ಸೆಕೆಂಡ್ ಕ್ವಾಲಿಟಿ ಏನು ನೋಡ್ತಾರೆ, ಈಸ್ ಹಿ ಇಂಟೆಲಿಜೆಂಟ್. ಥರ್ಡ್ ಕ್ವಾಲಿಟಿ ಏನು ನೋಡ್ತಾರೆ, ಅವನ ಕಂಪನಿ ಬಗ್ಗೆ ಶ್ರದ್ಧೆ ಇದೆಯಾ. ಈ 3 ಕ್ವಾಲಿಟಿ ನೋಡ್ತಾರೆ. ಆದರೆ ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತಂದರೆ, ನಿಜವಾಗ್ಲೂ ಈ 3ನೇ ಪಾಯಿಂಟ್ ಇದೆಯಲ್ಲ, ಕಂಪನಿ ಬಗ್ಗೆ ಶ್ರದ್ಧೆ ಇದೆಯಾ ಅವನಿಗೆ ಅನ್ನೋದು, ಇದು ಮೊದಲನೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಈ 2 ಇದೆಯಲ್ಲ, ಅವನಿಗೆ ಕಂಪನಿ ಬಗ್ಗೆ ಶ್ರದ್ಧೆ ಇಲ್ಲ ಅಂದರೆ, ಒಬ್ಬ ಎಂಪ್ಲಾಯಿಗೆ ಈ 2 ಪಾಯಿಂಟ್ಸ್ ಇದೆಯಲ್ಲ, ಇಟ್ ಬಿಕಮ್ಸ್ ನೆಗೆಟಿವ್ ಇಂಪ್ಯಾಕ್ಟ್. ಸೊ ಆ ರೀತಿ ಅನುಭವ ತಮಗಾಯ್ತು? ನನಗೆ ತುಂಬ ಆಗಿದೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ಇವಾಗ ಒಬ್ಬ ಫಾರ್ಮರು ಏನು ಮಾಡ್ತಾರೆ ಅಂದರೆ, ಅವ್ರು ಬಿತ್ತನೆ ಮಾಡ್ತಾರೆ, ಬೀಜ ಬಿತ್ತನೆ ಹಾಕ್ತಾರೆ. ಬೀಜ ಬಿತ್ತನೆ ಹಾಕಿದ್ಮೇಲೆ ಏನು ಮಾಡ್ತಾರೆ ಅಂದರೆ, ಅವ್ರು ನೋಡಿ, ನೀವು ಅವ್ರನ್ನ ಟೆಸ್ಟ್ ಮಾಡಿ ನೋಡಿ, ನೀರು ಹಾಕ್ತಾರೆ. ನೀರು ಏನಕ್ಕೆ ಹಾಕ್ತಾರೆ ಅಂದರೆ, ಆ ಒಳ್ಳೆ ಬಿತ್ತನೆ ಇದೆಯಲ್ಲ ಅದನ್ನು ಬೆಳೆಸೋದಕ್ಕೆ. ಅದ್ರ ಜೊತೆಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಆ ವೀಡ್ ಅಂತಾರಲ್ಲ, ಮುಳ್ಳು ಇರುತ್ತಲ್ಲ, ಅದನ್ನು ತೆಗೆದು ಬಿಸಾಕ್ತಾರೆ. ಕಳೆ ಅಂತಿರಲ್ಲ, ವೀಡ್ ಅಂತಾರೆ ಅದಕ್ಕೆ, ಕಳೆ ಅಂತಾರಲ್ಲ, ಅದನ್ನು ತೆಗೆದು ಬಿಸಾಕ್ತಾರೆ. ಏನಕ್ಕಂದ್ರೆ ಈ ವೀಡ್ ಇದೆಯಲ್ಲ, ನೀವು ಎಷ್ಟೇ ನೀರು ಹಾಕಿದ್ರು ಆ ವೀಡ್ ಹೇಳ್ಕೊಳುತ್ತೆ. ಮೊದಲನೇದು ಆ ವೀಡ್ ಹೇಳ್ಕೊಳುತ್ತೆ. ಎರಡನೇದು ಏನಂದ್ರೆ, ಈ ಒಂದು ವೀಡಿಂದ ಏನಾಗುತ್ತೆ, ಆ ಒಂದು ಕಳೆ ಇದೆಯಲ್ಲ ಅದನ್ನು ಹಾಳಾಗೋಗುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ಆ ಒಂದು ಕಳೆಗೆ ಸಮಾನ ಆ ವ್ಯಕ್ತಿ ಆಗ್ತಾರೆ, ಅದನ್ನ ತೆಗೆದು ದೂರ ಇಡಬೇಕು. ಇಲ್ಲ, ಇದರಲ್ಲಿ ನಾನು ಏನ್ ಅಂತೀನಿ ಅಂದ್ರೆ, ಅವನು ಕಷ್ಟಪಟ್ಟು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನ್ನ ನಾವು ಮೋಲ್ಡ್ ಮಾಡ್ಬೋದು. ಅದು ಒಬ್ಬ ಮ್ಯಾನೇಜರ್ ಸ್ಕಿಲ್ಸ್. ಎರಡನೇದು, ಅವನು ಇಂಟೆಲಿಜೆಂಟ್ ಇಲ್ಲ ಅಂದ್ರೆ ಅವನಿಗೆ ಯಾವ ಲೈನ್ ಇಷ್ಟ ಇದೆಯೋ ಆ ಲೈನಲ್ಲಿ ನಾವು ಅವನ್ನ ತಿರುಗಿಸ್ಬೋದು. ಆದರೆ ಅವನದ್ರಲ್ಲಿ ಶ್ರದ್ಧೆನೇ ಇಲ್ಲ ಅಂದರೆ, ಕಂಪನಿ ಬಗ್ಗೆ ಶ್ರದ್ಧೆ ಇಲ್ಲ, ಅವ್ನು ಮಾಡ್ತಾ ಇರೋ ಕೆಲಸದ ಬಗ್ಗೆ ಅವನಿಗೆ ಶ್ರದ್ಧೆ ಇಲ್ಲ ಅಂದರೆ, ಅಂಥ ಒಂದು ಮನುಷ್ಯ, ನನಗೇನಾಯ್ತು ಅಂದರೆ, ನನ್ನ ಲೈಫಲ್ಲಿ ಏನಾಯ್ತು ಅಂದರೆ, ನಾನು ಈ ಕಂಪನಿ ಸ್ಟಾರ್ಟ್ ಮಾಡಿದೆ. ಇಂಥ ಒಂದು ಮನುಷ್ಯನ ಕೈಯಲ್ಲಿ ನಾನು ಈ ಕಂಪನಿನ ಕೊಟ್ಟು ನಾನು ಬೇರೆ ಕಂಟ್ರಿಗೆ ಹೋದೆ ಎಸ್ಟಾಬ್ಲಿಷ್ ಮಾಡಿಸೋದಕ್ಕೆ. ನಾನು ಬಂದ ಮೇಲೆ ನನಗೆ ಈ ಕಂಪನಿಯಿಂದ ಕಿತ್ತಿಸಿದ ಅವನು. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾನು ಅವನಿಗೆ ಕೆಲಸ ಕೊಟ್ಟಿರುವಂಥ ಒಬ್ಬ ಮನುಷ್ಯ ನನಗೆ ಈ ಕಂಪನಿಯಿಂದ ಹೊರಗಾಗದ, ಅದು ಪ್ರಪಂಚಕ್ಕೆ ಗೊತ್ತಿಲ್ಲ. ನನಗೆ ಅವನು ಫಸ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ತೆಗೆದಾಗ್ದ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ಅವ್ನು ಬೋರ್ಡ್ ಮೀಟಿಂಗಲ್ಲಿ ನನಗೆ ಬರಕ್ಕೆ ಬಿಡ್ತಾ ಇರಲಿಲ್ಲ. ಎರಡನೇದು ಬಂದುಬಿಟ್ಟು ಕಾನ್ಫರೆನ್ಸಲ್ಲಿ ನನಗೆ ಬರಕ್ಕೆ ಬಿಡ್ತಾ ಇರಲಿಲ್ಲ. ಅಂದರೆ ನಾನು ಅವನಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟೆ, ನನಗೆ ಅವನು ಕಂಪನಿಯಿಂದ ಈಚೆ ತೆಗೆದ. ಅಂದರೆ ನಿಮಗೆ ಈ ಆ್ಯಪಲ್ ಸ್ಟೋರಿ ಇದೆಯಲ್ಲ ಗೊತ್ತಲ್ಲ, ಸ್ಟೀವ್ ಜಾಬ್ಸ್ಗೂ ಅದೇ ಆಯಿತು. He was the inventor. I mean, he started the company, yes. But few people throwed him outside. And again he has to come back. ನನಗೆ ಇದೇ ರೀತಿಯಾದ ಒಂದು 3ನೇ ತಿರುವು ಏನಂದರೆ, ನನ್ನ 4ನೇ ತಿರುವು ಏನಂದರೆ, ಈ ರೀತಿಯಾದ ಮನುಷ್ಯನ ನಾನು ಐಡೆಂಟಿಫೈ ಮಾಡಿದೆ. ಆಮೇಲೆ ನಾನು ಒಂದು ಇದಾಗಿ ನಿಂತ್ಕೊಂಡೆ, ದೃಢವಾಗಿ ನಿಂತ್ಕೊಂಡೆ. ನಿಂತ್ಕೊಂಡು ಏನು ಮಾಡಿದೆ ಅಂದರೆ, ತುಂಬ ಲಾಸ್ ಆಯಿತು ಹೋದ್ಮೇಲೆ. ಆದರೆ ಎಷ್ಟು ರಿಕವರ್ ಆಯ್ತು ಅಂದರೆ, ಬಿಕಾಸ್ ಆಫ್ ದಟ್ ಒನ್ ಪರ್ಸನ್ ಕಂಪನಿ ವಾಸ್ ಕಂಪ್ಲೀಟ್ಲಿ ಗಾನ್. ಆ ಥರ ಒಂದು ಇವಾಗ ಹೆಂಗಿದೆ ಅಂದರೆ, ವಿ ಆರ್ ಲೀಡಿಂಗ್ ಇನ್ ದಿಸ್ ಮಾರ್ಕೆಟ್. ಅದು ಏನಾಗ್ತದೆ ಅಂದರೆ, ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದ್ದ ಮನುಷ್ಯ, ಅದಕ್ಕೆ ಮಾತಾಡೋಕೆ ಆಗ್ತಾ ಇದ್ದಿಲ್ಲ. ಈಗ ಏನಾಗಿದೆ ಅಂದರೆ ನೋಡಿ, ಈ ಒಂದು ತಿರುವು ಎಷ್ಟು ಒಳ್ಳೆ ಒಂದು ತಿರುವು ಆಯ್ತು ಅಂದರೆ, ವಿ ಆರ್ ಟುಡೇ ಲೀಡಿಂಗ್. ಎರಡನೇದೇನು ಗೊತ್ತಾ, ಈ ಮನುಷ್ಯ ಈಚೆ ಹೋಗಿ ಡಿಫ್ರೆಂಟ್ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಆ ಡಿಫ್ರೆಂಟ್ ಕಂಪನಿಯಲ್ಲೂ ಇದೇ ರೀತಿಯಾದ ರಾಂಗ್ ಡಿಸಿಷನ್ಸ್ ತಗೊಂಡ್ರು. 3ನೇ ಕಂಪನಿ ಸ್ಟಾರ್ಟ್ ಮಾಡಿದ್ರು ಬೇರೆ ಸ್ಟೇಟಲ್ಲಿ, ಅಲ್ಲೂ ರಾಂಗ್ ಡಿಸಿಷನ್ಸ್ ತಗೊಂಡ್ರು. ಈಗ ಏನಾಗಿದೆ ಅಂದರೆ, ಯಾವುದೋ ಒಂದು ಕಂಪನಿದು ಡೀಲರ್ಶಿಪ್ ತಗೊಂಡಿದ್ದಾರೆ. ಅಂದರೆ ಹಿ ಈಸ್ ಗೋಯಿಂಗ್ ಬ್ಯಾಕ್ವರ್ಡ್. ಅಂದ್ರೆ ಒಂದು ಇಂಟಿಗ್ರಿಟಿ ಇರ್ಲಿಲ್ಲ, ಕೆಲಸ ಮಾಡ್ತಾ ಇದ್ರೆ ಆ ಓನಿಂಗ್ನೆಸ್ ಇಲ್ಲ ಅಂದ್ರೆ ಅಲ್ಲೆಲ್ಲೋ ಒಂದು ಏಳಿಗೆ ಆಗೋದಿಲ್ಲ ಅನ್ನುವಂಥದ್ದು ಈ ಒಂದು ನಿಮ್ಮ ಈ ಒಂದು ಪುಟ್ಟ ನಡೆದ ನೈಜ ಕಥೆ. ಏನಾಗುತ್ತೆ ಸರ್, ಇಫ್ ಯು ಡೋಂಟ್ ಹ್ಯಾವ್ ಎ ಟ್ರಸ್ಟ್ ಇದೆಯಲ್ಲ, ಯು ಕೆನಾಟ್ ಬಿಲ್ಡ್ ಎ ಟ್ರಸ್ಟ್ ಅಮಂಗ್ ದ ಯುವರ್ ಕ್ಲೈಂಟ್ಸ್. ಟ್ರಸ್ಟ್, ಯು ಶುಡ್ ಬಿ ಎಥಿಕಲಿ ಗುಡ್. Correct. You should be trustful. Yes. You should be ethically good. Then only the market will identify you. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಸುಮಾರು ಜನ ಈಗ ನಮ್ಮ ಮಾತುಗಳನ್ನ ನೋಡ್ತಾ ಇರೋರು, ಕೇಳ್ತಾ ಇರೋರು, ನಾವು ಈಗ ಸಮೀರ್ ಭಾಯ್ ತರ ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಎಂಟರ್ಪ್ರಿನರ್ ಆಗಬೇಕು ಅಂದರೆ ಅವ್ರಿಗೆ ಏನು ಟಿಪ್ಸ್ ಕೊಡ್ತೇನೆ? ನನ್ನ ಕಡೆಯಿಂದ ಏನು ಟಿಪ್ಸ್ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್,
ಸರಿಯಾಗಿ ನೀವು ಪ್ಲಾನ್ ಮಾಡಬೇಕು. ಯಾವುದೇ ಒಂದು ಕಂಪನಿನ, ಅದು ಸಣ್ಣ ಕಂಪನಿನೇ ಇರ್ಬೋದು ಯಾ ದೊಡ್ಡ ಕಂಪನಿನೇ ಇರ್ಬೋದು, ಏನಂತಾರೆ ಅದು ಹುಲ್ಲು ಕತ್ತರಿಸುವಂತ ಒಂದು ಕಂಪನಿ ಇರ್ಬೋದು, ಯಾ ಮಣ್ಣನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಲೋಡ್ ಮಾಡುವಂತ ಕಂಪನಿ ಇರ್ಬೋದು, ಇಲ್ಲ ಟೀ ಮಾರುವಂತ ಒಂದು ಕಂಪನಿ ಇರ್ಬೋದು. ನೀವು ಯಾವುದೇ ಒಂದು ಕಂಪನಿನ ನೀವು ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಫಸ್ಟ್ ಪ್ರಾಜೆಕ್ಟ್ಸ್ ಪ್ಲಾನ್ ಸರಿಗಿರ್ಬೇಕು. ಯು ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ಪ್ರಾಜೆಕ್ಟ್ ಪ್ಲಾನ್ ಇನ್ ಪ್ಲೇಸ್ ಫಸ್ಟ್. ಎರಡನೇದು ಬಂದ್ಬಿಟ್ಟು ಒಂದ್ಸತಿ ಪ್ರಾಜೆಕ್ಟ್ ಪ್ಲಾನ್ ಆದ್ಮೇಲೆ ನಾನು 4 ಮಂತ್ರಗಳು ಅಂತೀನಿ ಅದನ್ನ. ಮೊದಲನೇ ಮಂತ್ರ ಇದು. ಎರಡನೇ ಮಂತ್ರ ಬಂದ್ಬಿಟ್ಟು ಆಫ್ಟರ್ ಹ್ಯಾವಿಂಗ್ ಎ ಪ್ರಾಜೆಕ್ಟ್ ಪ್ಲಾನ್ ಯು ಶುಡ್ ಸೆಲೆಕ್ಟ್ ಪ್ರಾಪರ್ ಪೀಪಲ್. ಕರೆಕ್ಟ್ ಹ್ಯೂಮನ್ ರಿಸೋರ್ಸ್ನ ನೀವು ತಗೊಳ್ಬೇಕು. ಆ ಕರೆಕ್ಟಾಗಿ ಹ್ಯೂಮನ್ ರಿಸೋರ್ಸ್ ತಗೊಳ್ಳೋ ಗಂಟ ನೀವೇನ್ ಮಾಡ್ಬೋದಂದ್ರೆ ನೀವು ನೋಡ್ಬೇಕು ಇದಕ್ಕೆ ಬೇಕಾಗಿದೆಯಾ, ಫಸ್ಟ್ ಹ್ಯೂಮನ್ ರಿಸೋರ್ಸ್ ಬೇಕಾಗಿದೆಯಾ, ಯಾಕಂದ್ರೆ ಖರ್ಚು ಬರುತ್ತಲ್ಲ. ಈ ಹ್ಯೂಮನ್ ರಿಸೋರ್ಸ್ ತಗೊಂಡ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಯಾವಾಗ್ಲೂ ನೀವು ಹ್ಯೂಮನ್ ರಿಸೋರ್ಸ್ ತಗೊಳ್ಳುವಾಗ ಮೊದಲನೇ ಇಂಪಾರ್ಟೆಂಟ್ ಕಂಪನಿ ಬಗ್ಗೆ ಶ್ರದ್ಧೆ ಇದೆಯಾ ಅದನ್ನೇ ನೋಡಬೇಕು. ಆಮೇಲೆ 2 ಬೇರೆ ಕ್ವಾಲಿಟಿ, ಏನು ಇಂಟೆಲಿಜೆನ್ಸ್ ಇದಾನ, ಮತ್ತೆ 3ನೇದು ಬಂದ್ಬಿಟ್ಟು ಹಾರ್ಡ್ ವರ್ಕಿಂಗ್ ಇದೆಯಾ. ಈ ಹಾರ್ಡ್ ವರ್ಕಿಂಗ್ ಇಂಟೆಲಿಜೆನ್ಸ್ ಇದೆಯಲ್ಲ ನಾವು ಮೋಲ್ಡ್ ಮಾಡಬಹುದು, ಆದ್ರೆ ಈ ಮೊದಲನೇದು ಅದು ಕಷ್ಟ. ಈ 3 ಕ್ವಾಲಿಟಿ ಇರಬೇಕು. ಆಮೇಲೆ ಅದಾದ್ಮೇಲೂ ಹ್ಯೂಮನ್ ರಿಸೋರ್ಸ್ ಇದೆ, HR ಇಂದ ತಪ್ಪಾಗುತ್ತೆ. ತಪ್ಪಾದ್ರೆ ನಾವು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಬಿಟ್ಟು ಈ ಶ್ರದ್ಧೆ ಇಲ್ಲದೆ ಇರುವಂತ ಎಂಪ್ಲಾಯಿಗಳನ್ನ ನಾವು ಕಂಪನಿಯಿಂದ ತೆಗಿಬೇಕು. ಇದು ಸ್ವಲ್ಪ ಕಷ್ಟದ ಕೆಲಸ, ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಒಂದು ಪ್ರಾಣಿ ಜೊತೆನೇ 2 ದಿನ ನಾವು ಜೀವನ ಮಾಡಿದ್ರೆ 3ನೇ ದಿವಸ ನಮ್ಗೆ ಕಷ್ಟ ಆಗುತ್ತೆ. ಅದು 3ನೇ ದಿವಸ ಕಾಣಿಸ್ಲಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಆ ಒಂದು ಬಾಂಧವ್ಯ ಬಂದ್ಬಿಟ್ಟಿರುತ್ತೆ. ಆದ್ರೆ ಒಂದು ಅನ್ಫೇತ್ಫುಲ್ ಎಂಪ್ಲಾಯಿ ಇರ್ತಾರಲ್ಲ ಅವರಲ್ಲಿ ಅದಿರೋದಿಲ್ಲ. ಅಂತ ಎಂಪ್ಲಾಯೀಸ್ನ ನಾವು ಕಂಪನಿಯಿಂದ ಹೊರಗಿಕ್ಕಬೇಕು. 4ನೇ ಒಂದು ಪಾಯಿಂಟ್ ಏನಂದ್ರೆ ನಮ್ಮ ಕ್ಲೈಂಟ್ಸ್ ಇದಾರಲ್ಲ, ನಮ್ಮ ಕ್ಲೈಂಟ್ಸ್ ಜೊತೆ ನಾವು ಎಥಿಕಲಿ ನಡ್ಕೊಳ್ಬೇಕು, ಎಥಿಕಲಿ ಮತ್ತೆ ಟ್ರಸ್ಟ್ಫುಲ್ ಆಗಿರಬೇಕು. ಈ ಒಂದು 4 ಅಂಶ ನಿಮ್ದ್ರಲ್ಲಿ ಇಲ್ಲ ಅಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟು ರನ್ ಎ ಬಿಸ್ನೆಸ್. ಸಮೀರ್ ಅವರೇ, ಈ 4 ಅಂಶಗಳನ್ನ ತಾವು ಪಾಲಿಸ್ತಾ ಇರೋದ್ರಿಂದ ಯಶಸ್ಸನ್ನ ಕಾಣ್ತಾ ಇದ್ದೀರಿ. ಈಗ ಎಷ್ಟು ಬ್ರಾಂಚ್ ಆಯ್ತು? ಈಗ ನಾನು ತುಂಬಾ ಸಂತೋಷವಾಗಿ ಹೇಳಬೇಕಂದ್ರೆ ಐ ವಿಲ್ ಗಿವ್ ಆಲ್ ದ ಕ್ರೆಡಿಟ್ಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟು ಮೈ ಎಂಪ್ಲಾಯೀಸ್, faithful employees, all faithful employees. And the second credit goes to all those clients who believed in me, who believed in Niltech. These clients. ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಇದೆ, ಚೆನ್ನೈಯಲ್ಲಿ ಒಂದು ಬ್ರಾಂಚ್ ಇದೆ, ಮತ್ತೆ ಹೈದರಾಬಾದಲ್ಲಿ ಒಂದು ಬ್ರಾಂಚ್ ಇದೆ, ಮತ್ತೆ ಮಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ, ಪುಣೆಯಲ್ಲಿ ನಮ್ಮ ಆಪರೇಷನ್ಸ್ ನಡೀತಾ ಇದೆ, ನಾಗಾಲ್ಯಾಂಡಲ್ಲಿ ನಮ್ಮ ಆಪರೇಷನ್ಸ್ ನಡೀತಾ ಇದೆ. ಇದೇ ರೀತಿ ನಾವು ಕತರಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀರಿ, ಸೌದಿ ಅರೇಬಿಯಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀರಿ, ದುಬೈಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀರಿ, ಈಸ್ಟ್ ಆಫ್ರಿಕಾಗೆ ಮತ್ತೆ ಶ್ರೀಲಂಕಾಗೆ ಪ್ಲಾನ್ ನಡೀತಾ ಇದೆ ಸರ್. ಸ್ನೇಹಿತರೆ, ಕೇಳಿದ್ರಲ್ಲ ನಮ್ಮ ಸಮೀರ್ ಅವ್ರು ಹೇಗೆ ಹೇಳಿದ್ರು ಅಂತ. ಮನಸ್ಸು ಮಾಡಿದ್ರೆ ಅದಕ್ಕೇನು ಬೌಂಡ್ರಿ ಇಲ್ಲ, ನಾವು ಹೊರಡಬಹುದು. ಸಮೀರ್, ಧನ್ಯವಾದಗಳು ಎಲ್ಲ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸರ್.